OBC ಅಧ್ಯಕ್ಷರನ್ನೇ ನೇಮಕ ಮಾಡಿ ಅಂತೇಳಿ ರಾಜಣ್ಣ ಅವರು ವೇಣುಗೋಪಾಲ್ ಅವರ ಬಳಿ ಪ್ರಸ್ತಾಪವನ್ನು ಹಾಕಿದ್ದಾರೆ. ಈಗ ಖರ್ಗೆ ಅವರು ಕೂಡ ಭೇಟಿ ಬರ್ತಾ ಇದ್ದಾರೆ ಸರ್. ಈಗ ಟೈಮ್ ಕೊಟ್ಟಿದ್ದಾರೆ, ಅಲ್ಲೂ ಇದೇ ಪ್ರಸ್ತಾಪ ಇಡುತ್ತಾರೆ ಡೆಲ್ಲಿಯಿಂದ. ಅದಕ್ಕೆ ನನ್ನ ರಿಯಾಕ್ಷನ್ ಏನು ಅವಶ್ಯಕತೆ ಇಲ್ಲ, ಅದಕ್ಕೆ ನಂದು ಹಾಕ್ಬೇಕು, ಏನು ಅವಶ್ಯಕತೆ ಇಲ್ಲ. ನೀವು ಹೋಗಿದ್ದಾಗಲೂ ಅದೇ ಬೇಡಿಕೆ ಇಟ್ಟಿದ್ರಿ. ನಮ್ದು ರಿಯಾಕ್ಷನ್ ಏನಿಲ್ಲ, ಯಾರ್ಯಾರು ಏನು ಹೇಳ್ತಾರೋ ಸ್ವತಂತ್ರರು. ನಾವೇನು ಅವ್ರು ಹೇಳಿದ್ರೆ ನಾವು ಹೇಳೋಕ್ಕಾಗಲ್ಲ, ನಾಳೆ ಅಂತ ಅವ್ರು ಹೇಳೋಕ್ಕಾಗಲ್ಲ. ಅವ್ರ ಅಭಿಪ್ರಾಯ ಹೇಳಿಕೆ ಮುಕ್ತವಾಗಿದೆ, ಸ್ವತಂತ್ರ ಆಗಿದ್ದಾರೆ, ಹೇಳಿರ್ಬೋದು. ಈಗ 7-8 ದಿನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಖರ್ಗೆ ಅವರೇ ಹೇಳಿದ್ದಾರೆ. ನಾವು ನೋಡಿದ್ವಿ, ಇವತ್ತು ಪತ್ರಿಕೆಯಲ್ಲಿ ನೋಡಿದ್ದೀವಿ, ಅವರು ಹೇಳಿದ್ದಾರೆ. ಕಾಯ್ಬೇಕಷ್ಟೇ, ಕಾದು ನೋಡೋಣ. ಲೀಡಲ್ಲಿ ಇದ್ದೀರಿ, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗ್ತಾರೆ ಅಂತೇಳಿ ಇನ್ನೂ ಚರ್ಚೆ ಪ್ರಾರಂಭ ಆಗಿಲ್ಲ, ನೋಡೋಣ ಆದ್ಮೇಲೆ. ಮುಖ್ಯಮಂತ್ರಿಗಳು 5 ವರ್ಷ ಇರಬೇಕು ಅಂತೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಆರೈಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಪೂರ್ಣಾವಧಿ ಯಾವಾಗ ಇರಬೇಕು, ದಾಖಲೆ ಆಗುತ್ತೆ ಅಂತ ಎಲ್ಲರೂ ಭಾಳಷ್ಟು ಹೇಳಿದ್ದಾರೆ. DK ಸುರೇಶ್ ಹೇಳಿದಾರಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಬರಲಿಲ್ಲ ಸರ್. ಎಲ್ಲರೂ ಹೇಳಿದ್ದಾರೆ. ಎಲ್ಲರ ಅಭಿಪ್ರಾಯ ಎಲ್ಲರದು ನಮ್ಮದು ಅಭಿಪ್ರಾಯ ಇದ್ದೇ ಇರ್ತದೆ. ಸೊ ಅದರಲ್ಲಿ ಪ್ರಶ್ನೆ ಇಲ್ಲ, ನೋಡ್ರೆ ಕಾದು ನೋಡೋಣ. ತಕ್ಷಣ ಹೇಳಿಕೆ ಆಗಲ್ಲ, ವೇಟ್ ಮಾಡೋಣ. OBC ಅಧ್ಯಕ್ಷರನ್ನೇ ನೇಮಕ ಮಾಡಿ ಅಂತೇಳಿ ರಾಜಣ್ಣ ಅವರು ವೇಣುಗೋಪಾಲ್ ಅವರ ಬಳಿ ಪ್ರಸ್ತಾಪವನ್ನು ಹಾಕಿದ್ದಾರೆ. ಈಗ ಖರ್ಗೆ ಅವರು ಕೂಡ ಭೇಟಿ ಬರ್ತಾ ಇದ್ದಾರೆ ಸರ್. ಈಗ ಟೈಮ್ ಕೊಟ್ಟಿದ್ದಾರೆ, ಅಲ್ಲೂ ಇದೇ ಪ್ರಸ್ತಾಪ ಇಡುತ್ತಾರೆ ಡೆಲ್ಲಿಯಿಂದ. ಅದಕ್ಕೆ ನನ್ನ ರಿಯಾಕ್ಷನ್ ಏನು ಅವಶ್ಯಕತೆ ಇಲ್ಲ, ಅದಕ್ಕೆ ನಂದು ಹಾಕ್ಬೇಕು, ಏನು ಅವಶ್ಯಕತೆ ಇಲ್ಲ. ನೀವು ಹೋಗಿದ್ದಾಗಲೂ ಅದೇ ಬೇಡಿಕೆ ಇಟ್ಟಿದ್ರಿ. ನಮ್ದು ರಿಯಾಕ್ಷನ್ ಏನಿಲ್ಲ, ಯಾರ್ಯಾರು ಏನು ಹೇಳ್ತಾರೋ ಸ್ವತಂತ್ರರು. ನಾವೇನು ಅವ್ರು ಹೇಳಿದ್ರೆ ನಾವು ಹೇಳೋಕ್ಕಾಗಲ್ಲ, ನಾಳೆ ಅಂತ ಅವ್ರು ಹೇಳೋಕ್ಕಾಗಲ್ಲ. ಅವ್ರ ಅಭಿಪ್ರಾಯ ಹೇಳಿಕೆ ಮುಕ್ತವಾಗಿದೆ, ಸ್ವತಂತ್ರ ಆಗಿದ್ದಾರೆ, ಹೇಳಿರ್ಬೋದು. ಈಗ 7-8 ದಿನದಲ್ಲಿ ಬದಲಾವಣೆ ಆಗುತ್ತೆ ಅಂತ ಖರ್ಗೆ ಅವರೇ ಹೇಳಿದ್ದಾರೆ. ನಾವು ನೋಡಿದ್ವಿ, ಇವತ್ತು ಪತ್ರಿಕೆಯಲ್ಲಿ ನೋಡಿದ್ದೀವಿ, ಅವರು ಹೇಳಿದ್ದಾರೆ. ಕಾಯ್ಬೇಕಷ್ಟೇ, ಕಾದು ನೋಡೋಣ. ಲೀಡಲ್ಲಿ ಇದ್ದೀರಿ, ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗ್ತಾರೆ ಅಂತೇಳಿ ಇನ್ನೂ ಚರ್ಚೆ ಪ್ರಾರಂಭ ಆಗಿಲ್ಲ, ನೋಡೋಣ ಆದ್ಮೇಲೆ. ಮುಖ್ಯಮಂತ್ರಿಗಳು 5 ವರ್ಷ ಇರಬೇಕು ಅಂತೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಆರೈಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಪೂರ್ಣಾವಧಿ ಯಾವಾಗ ಇರಬೇಕು, ದಾಖಲೆ ಆಗುತ್ತೆ ಅಂತ ಎಲ್ಲರೂ ಭಾಳಷ್ಟು ಹೇಳಿದ್ದಾರೆ. DK ಸುರೇಶ್ ಹೇಳಿದಾರಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಬರಲಿಲ್ಲ ಸರ್. ಎಲ್ಲರೂ ಹೇಳಿದ್ದಾರೆ. ಎಲ್ಲರ ಅಭಿಪ್ರಾಯ ಎಲ್ಲರದು ನಮ್ಮದು ಅಭಿಪ್ರಾಯ ಇದ್ದೇ ಇರ್ತದೆ. ಸೊ ಅದರಲ್ಲಿ ಪ್ರಶ್ನೆ ಇಲ್ಲ, ನೋಡ್ರೆ ಕಾದು ನೋಡೋಣ. ತಕ್ಷಣ ಹೇಳಿಕೆ ಆಗಲ್ಲ, ವೇಟ್ ಮಾಡೋಣ.